ನವಿ ಮುಂಬಯಿಯ ಪ್ರಸಿದ್ಧ ಕಾರಣಿಕ ಕ್ಷೇತ್ರವಾದ ಶ್ರೀ ಮೂಕಾಂಬಿಕಾ ದೇವಾಲಯ ಗನ್ಸೋಲಿಯಲ್ಲಿ ನಾಗರ ಪಂಚಮಿ ಉತ್ಸವವು ಶ್ರೀ ಗುರುಪ್ರಸಾದ್ ಭಟ್ ಇವರ ಪೌರೋಹಿತ್ಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆಯಿತು. ನಾಗರ ಪಂಚಮಿಯ ಪುಣ್ಯದ ದಿನದಂದು ನಾಗದೇವರಿಗೆ ವಿಶೇಷ ಪೂಜೆ, ನಾಗತಂಬಿಲ ಸೇವೆ, ಆಶ್ಲೇಷ ಪೂಜೆ ಹಾಗೂ ಶ್ರೀದೇವಿಗೆ ವಿಶೇಷ ಪೂಜೆ ನೆರವೇರಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಮಧ್ಯಾಹ್ನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿತು. ಶ್ರೀ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಧರ್ಮದರ್ಶಿಗಳಾದ ಶ್ರೀ ಅಣ್ಣಿ ಸಿ ಶೆಟ್ಟಿ, ಉಪಾಧ್ಯಕ್ಷರಾದ ಜಗದೀಶ್ ಶೆಟ್ಟಿ ನಂದಿಕೂರು ಹಾಗೂ ಕೆಎಂ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಶ್ ಎಸ್ ಕೋಟ್ಯಾನ್, ಜೊತೆ ಕಾರ್ಯದರ್ಶಿ ಭಾಸ್ಕರ್ ಎಂ ಶೆಟ್ಟಿ ತಾಳಿಪಾಡಿಗುತ್ತು, ಗೌರವ ಪ್ರಧಾನ ಕೋಶಾಧಿಕಾರಿ ಶೇಖರ್ ವಿ ದೇವಾಡಿಗ, ಜೊತೆ ಕೋಶಾಧಿಕಾರಿ ಚಂದ್ರಹಾಸ್ ಪಿ ಶೆಟ್ಟಿ ದೆಪ್ಪಣಿಗುತ್ತು ಹಾಗೂ ಸದಸ್ಯರಾದ ರಘು ಆರ್ ಕೋಟ್ಯಾನ್, ಕುಟ್ಟಿ ಎ ಕುಂದಾರ್, ಸುಧಾಕರ್ ಸಿ ಪೂಜಾರಿ, ಶಂಕರ್ ಮೊಯ್ಲಿ, ವಿಶ್ವನಾಥ್ ಎಸ್ ಶೆಟ್ಟಿ, ಅಣ್ಣು ಎಂ ಶೆಟ್ಟಿ, ಶ್ರೀಧರ್ ಬಿ ಪೂಜಾರಿ, ಮಹಾಬಲ ಟಿ ಶೆಟ್ಟಿ, ಹರೀಶ್ ಶೆಟ್ಟಿ ಪಡುಬಿದ್ರಿ, ಹರೀಶ್ ಶೆಟ್ಟಿ ಕುರ್ಕಾಲ್, ಶಕುಂತಲಾ ಎಸ್ ಶೆಟ್ಟಿ, ಸದಸ್ಯರಾದ ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಮಂಡಳಿ, ಶ್ರೀ ಮೂಕಾಂಬಿಕಾ ಧರ್ಮಶಾಸ್ತ್ರ ಸೇವಾ ಸಂಸ್ಥೆ, ಯುವ ವಿಭಾಗ, ಮಹಿಳಾ ವಿಭಾಗದ ಸದಸ್ಯರು ಎಲ್ಲರೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಾವಿರಾರು ಭಕ್ತರು ಶ್ರೀ ಮೂಕಾಂಬಿಕಾ ದೇವಿಯ ಹಾಗೂ ನಾಗದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು. ನಮ್ಮ ಶ್ರೀ ಸಂತೋಷಿ ಮಾತಾ ದೇವಾಲಯ ಟ್ರಸ್ಟ್ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಪ್ರತಿ ವರ್ಷದ ಲೆಕ್ಕನೆ ಈ ವರ್ಷಲ ನಾಗರ ಪಂಚಮಿದ ಈ ಒಂಜಿ ಉತ್ಸವನು ಮಾತ ಕಮಿಟಿದಾಗಲು ಭಕ್ತರು ಸೇರಿದ ಬಾರಿ ಪೊರ್ನುಡು ಆಚರಣೆ ಮಲ್ತೊಂದುಲ್ಲ ಎಂಕಲು ಪ್ರತಿ ವರ್ಷ ಮಲ್ತೊಂದಕ್ಕೆ ಇತ್ತ 2 ವರ್ಷದ ಹತ್ರ ಒಂತೆ ಬಾರಿ ಕಮ್ಮಿ ಒಂದೆಟ್ಟು ಆಚರಣೆ ಮಲ್ತಂದೆ ಯಾಪಂಡ ಕೊರೋನಾದ ಹತ್ರ 2 ವರ್ಷದ ಒಂಚೂರು ಸರಳ ರೀತಿಯಲ್ಲಿ ಆಚರಣೆ ಮಲ್ತಿನ ಹತ್ರ ಈ ವರ್ಷನ ಐನು ಪೊರ್ಲುಡು ವಿಜೃಂಭಣೆ ಮಲ್ಪಂಚಿನ ಅಪೇಕ್ಷೆ ಎಂಕೆಲ್ಲ ಮಾತೆಲ್ಲುಂಡು ಅವನು ಆವೊಂದುಂಡು ನಮ್ಮನ ಊರದ ಪರಶುರಾಮ ಶಿಷ್ಯದ ಆ ದಕ್ಷಿಣ ಕನ್ನಡ ಉಡುಪಿ ಶ್ರೀ ಕ್ಷೇತ್ರ ಅನ್ನಬ್ರಹ್ಮಯ್ಯನ ಶ್ರೀಕೃಷ್ಣ ಪರಮಾತ್ಮೆ ಅಂಚನೆ ತಿರುಪತಿದ ಕಾಂಚನ ಬ್ರಹ್ಮಯ್ಯನ ವೆಂಕಟರಮಣ ದೇವರು ಅಂಚನೆ ನಮ್ಮ ಮಹಾರಾಷ್ಟ್ರದ ಈ ಪುಣ್ಯ ಮನ್ಯದ ಮುಲ್ತ ನಾದ ಬ್ರಹ್ಮಯ್ಯ ಅಂಚಿನ ವಿಠ್ಠಲ ರಕುಮಾಯಿ ಈ ಶಕ್ತಿಗಳ ಮಾತ ಕರೆತಗ್ಗಾದು ಪರಮಾತ್ಮನ ಸೃಷ್ಟಿಡು ಪರಮಾತ್ಮ ದೃಷ್ಟಿಡು ನಾಗರ ಪಂಚಮಿ ಪನ್ನಾಗ ಪ್ರತಿ ಒಂಜಿ ಜೀವ ಜಂತರದು ಸುರೂಟ್ಟು ಪರಮಾತ್ಮ ಸೃಷ್ಟಿ ಮಲ್ತಿನ ಪನ್ನಾಗ ನಾಗದೇವರೇ ನಾಗನ್ ನಿಜವಾದ ತುಂದಂಡ ನಮ್ಮ ಮಾತ ಆ ಸುರೂತ ನಾಗನ ಸಂತಾನಂದೇ ಪನೋಡಿ ನಾಗದೇವರ ಸೃಷ್ಟಿ ಮಲ್ತಿನ ಬಕ್ಕ ಒಂಜಿ ಮಾತ ಅಕೇರಿಗೆ ಆಯ್ನಾಗ ಈ ನಮ್ಮ ಮನುಷ್ಯನ ಸೃಷ್ಟಿ ಮಲ್ತಿನಿಗೆ ದಯ ಪಂಡ ಪರಮಾತ್ಮನ ಬಕ್ಕ ಬುದ್ಧಿಜೀವಿ ಪನ್ನಾಗ ಪರಮಾತ್ಮನಂಗೆ ಕೊಡ್ತೀನಿ ಮನುಷ್ಯಗೆ ಈ ಮನುಷ್ಯಗೆ ಬುದ್ಧಿಜೀವಿ ಅಂತ ಕೊರಿರ್ಬೇಕಾ ಧರ್ಮ ಕರ್ಮ ಪಾಪ ಪುಣ್ಯ ಲೋಪ ದೋಪ ಒಂದು ಮಾತ ತೆರಿನೇರಿಗೆ ಬಂದು ನನಗೆ ಮನುಷ್ಯಗೆ ಅಂಜಿನ ಮನುಷ್ಯ ಆ ಪರಮಾತ್ಮೆ ಹಿರಿಯಕುಲು ಮಲ್ತಿನಂಚಿನ ಸಂವಿಧಾನ ಪ್ರಕಾರನ ಎಂಚಿನ ಕಟ್ಟಲ ಒವ್ವೊಂಜಿ ಧಾರ್ಮಿಕಡಾಡು ಆಧ್ಯಾತ್ಮಿಕಡು ಬೇತೆ ಬೇತೆ ಕಲೆನು ಆ ಮಲ್ತೊಂದು ಬೈದಿನ ದುಂಬುಡ್ಬೇಕ ಮಲ್ತೊಂದು ಬೈದಿನ ಕಲೆ ಬಂದಾಗ ಐಟೆ ವಿಶೇಷವಾದ ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಸುರೂತ ಪರ್ವ ಬಂದಾಗ ನಾಗರ ಪಂಚಮಿ ಈ ನಾಗರ ಪಂಚಮಿ ಬಾರಿ ಪೊರ್ಲುಡು ವಿಶೇಷ ರೀತಿಯಲ್ಲಿ ಆನಂದಂಡ ಆ ನಾಗದೇವರನಂಗೆ ಇಡೀ ಸಂಸಾರಗೂ ಮನುಷ್ಯಗೆ ಮಾತದ ಮಲ್ಲ ಎಡ್ಡಂಜು ಬಂದಾಗ ಆರೋಗ್ಯ ಮನುಷ್ಯ ನಮ್ಮ ಪರಮಾತ್ಮನ ಕೇನು ಇಂಜಿನ ಬಂದಾಗ ಆನೆನ ಕೇನಿಗೆ ಆನೆ ಪಂಡ ಆ ಪಂಡ ಆರೋಗ್ಯ ನೇ ಪಂಡ ನೆಮ್ಮದಿ ಆರೋಗ್ಯತನ ಮಾತ್ರ ನಂಗೆ ನೆಮ್ಮದಿಸುವ ಈ ಆರೋಗ್ಯ ನೆಮ್ಮದಿ ಸಾಧ್ಯ ಅಂಜನ ಆರೋಗ್ಯನ ಕೊರಪಿನಾರು ಏರು ಬಂದಾಗ ಆ ನಾಗದೇವಿಯರು ಅಂಜನೆಗೆ ಮನುಷ್ಯಗೆ ಸಂತೃಪ್ತಿ ಸಂಪತ್ತನ್ನು ಕೊರಪಿಲ್ಲ ಮಹಾಲಕ್ಷ್ಮಿಲ ನಾಗದೇವರು ದೇಪನ್ನಾಗ ಮಹಾಲಕ್ಷ್ಮಿ ಆ ಪರಮಾತ್ಮನ ಕಾರಮುದಳಿತದಿಂದ ನಾಗದೇವರು ಆ ಪರಮಾತ್ಮನ ಆಸಿಗಾದಿಪ್ಪರು ಅಂಜನೆಗ ಮನುಷ್ಯಗೆ ಒಂದು ಮಾತ ತಿಳುವಳಿಕೆ ತಿಂದ ಏರಿಗೆ ನಾಸ್ತಿಕಗೆ ಅರ್ಥ ಆಗಿಂದಲ್ಲ ಆಸ್ತಿಕಾಗ ಒಂದು ಮಾತ ಅರ್ಥ ಹಾಕೊಂಡು ಆಲೆ ಕೊಡು ನಾಗರ ಪಂಚಮಿ ಬಂದಾಗ ನಮ್ಮ ಹಿಂದೂ ಧರ್ಮದ ಸನಾತನದ ಸುರೂತ ಪರ್ಬೋಗು ಮಾತ ಭಕ್ತರು ತನ್ನ ತನು ಮನ ಧನ ಕೊಡ್ದು ವಿಶೇಷ ರೂಪಡು ಅಲ್ಪ ಮಾತಗೊಡ್ಲ ಆಚರಣೆ ಒಂದು ನಮ್ಮನ ಮೂಕಾಂಬಿಕಡು ವಿಶೇಷವಾದ ಆನಿಡ್ ಬಕ್ಕಲ ಎಡ್ಡ ರೀತಿಯ ಮುಲ್ಪ ಆಚರಣೆ ಒಂದುಂಡು ಆಯ್ತ ಒಟ್ಟಿಗೆ ಇನಿ ನಾಗರ ಪಂಚಮಿ ಬಕ್ಕ ಎಲ್ಲಂಜಿ ಗೋಕುಲಾಷ್ಟಮಿ ಉಂಡು ಗೋಕುಲಾಷ್ಟಮಿ ಬಕ್ಕ ಗಣಪತಿ ಚೌತಿ ಉಂಡು ಚೌತಿರದ ಬಕ್ಕ ನವರಾತ್ರಿ ಶುರು ಆಪುಂಡು ನವರಾತ್ರಿ ಬಕ್ಕ 5 ದುಂಬು ಮಧ್ಯೋಡು ನಮ್ಮ ವರಮಹಾಲಕ್ಷ್ಮಿ ವ್ರತತ ಒಂಜಿ ಆಚರಣೆ ಉಂಡು
ಅಂಜನೆ ಮಹಾಲಕ್ಷ್ಮಿ ಒಂದು ನವರಾತ್ರಿ ಬಕ್ಕ ಪರ್ಬ ಮಾತ ವಿಶೇಷ ಪರ್ಬ ಮಾತ ನಮ್ಮ ದೇವಸ್ಥಾನ ಆವೊಂದುಂಡು ವಿಶೇಷವಾದ ನನ್ನ ಎಲ್ಲ ಪತ್ತದಿಂತ ನವರಾತ್ರಿ ಬಾಲಿ ವಿಜೃಂಭಣೆ ಏಳು ಆರಾಧ್ಯ ಪಂಡ ನಮ್ಮನ ಕ್ಷೇತ್ರಡು ಏಳು 50ನೇ ವರ್ಷದ ಒಂಜಿ ಸಂಭ್ರಮ ಆ 50ನೇ ವರ್ಷದ ಸಂಭ್ರಮ ಏನಂటే ಬಾರಿ ಪೊರ್ಲುಡು ಆ ದೇವರು ನಮಗೆ ಮಲ್ಪಾಡು ಬಂದಂಗೆ ಪ್ರಾರ್ಥನೆ ಅಂಜನೆ ಇನ್ನಿತ ಸುರುತ ಪರ್ಬ ನಾಗರ ಪಂಚಮಿ ಮೆಕ್ ಮಾತ ರೀತಿಲ್ಲ ಇನಿ ಇತ್ತ ನಾಗ ತಂಬಿಲ ತನು ತಂಬಿಲ ಐತ ಒಟ್ಟಿಗೆ ಅಸ್ಲೇಸ ಬಲಿ ಮಾತ ಆಯ್ನ ಬಕ್ಕ ಭಕ್ತರನ ಮಾತರಿಗಿಲ್ಲ ಅನ್ನದಾನ ಮುಲ್ಪ 1 ಗಂಟೆಗೆ ಶುರುವಾರಂಡು ಮಾತ ಭಕ್ತರ್ಲ ಅನ್ನದಾನ ಸ್ವೀಕಾರ ಮಲ್ತು ಮುಲ್ಪ ಪೋಪೇರು ಅಂಜನೆ ನಂಗೆ ಮಾತ್ರೆಗಳ ಆ ನಾಗದೇವರು ಅಪ್ಪ ಮೂಕಾಂಬಿಕೆ ಆ ಮಹಾಗಣಪತಿ ನಂಗೆ ಆಯುರಾರೋಗ್ಯ ಸುಖ ಸಮೃದ್ಧಿನ ಕೊಡ್ದು ಮಹಾಕ್ತ ಭಕ್ತರನ್ನ ಒಗ್ಗಟ್ಟನ್ನು ಒಮ್ಮತನ್ನು ಕೊಡ್ದು ಆರೋಗ್ಯನ ಕೊಡ್ದು ನನಾತಿಂಚಿನ ದೇವತಾ ಕಾರ್ಯಕ್ರಮ ಮಲ್ಪನ ಕಾರ್ಯ ಮಲ್ಪನಂಚಿನ ಶಕ್ತಿನ ಎಂಕಲು ಎಗ್ಲೆಗ್ ಅಪ್ಪ ಮುಖಾಂಬಿಕೆಲ ಆ ನಾಗದೇವರ ಕೊರಡು ಪಣದು ಎನ್ನ ಪ್ರಾರ್ಥನೆ. ಮೂಕಾಂಬಿಕೆ ಮೂಕಾಂಬಿಕೆ ಮೂಲೋಕದ ತಾಯಿ ಮೂಕರನ್ನು ವಾಚಾಳಿಯ ಮಾಡುವಂಥ ಮಾತೆ ಮೂಕಾಂಬಿಕೆ ಮೂಕಾಂಬಿಕೆ ಮೂಲೋಕದ ತಾಯಿ ಮೂಕರನ್ನು ವಾಚಾಳಿಯ ಮಾಡುವಂಥ ಮಾತೆ ಸತ್ಯದ ಪ್ರಾಂಗಣದಿ ವಾಸಿಸುವ ಸರಸ್ವತಿಯೇ ಸಂಗೀತ ಸಾಹಿತ್ಯದ ಆಧಾರವು ಈಶ್ವರಿಯೇ ಸಂಕಟವ ದೂರವ ಮಾಡಂಬೆ ಮೂಕಾಂಬಿಕೆ ಮೂಕಾಂಬಿಕೆ ಮೂಲೋಕದ ತಾಯಿ ಮೂಕರನ್ನು ವಾಚಾಳಿಯ ಮಾಡುವಂಥ ಮಾತೆ ಮೂಕಾಂಬಿಕೆ ಮೂಕಾಂಬಿಕೆ ಮೂಲೋಕದ ತಾಯಿ ಮೂಕರನ್ನು ವಾಚಾಳಿಯ ಮಾಡುವಂಥ ಮಾತೆ ನವಿಲಾ ಒನಪು ನನ್ನಮ್ಮ ದೇವಿ ನೋವನಿ ತಿರಿಸೆ ನಮ್ಮಯ ದೇವಿ ನೀರಜ ಮನೋಹರ ರೂಪಿಣಿ ದೇವಿ ಮಹೇಶ್ವರಿಯೇ ನಾರದಾದಿ ಮಾಮುನಿ ಸೇವಿತಳಾದ ಸುರೇಶ್ವರಿಯೇ ನಾಲ್ಕು ವೇದ ಸಾರವೇ ಆಗಿ ಶ್ರೀ ಜಗದೀಶ್ವರಿಯೇ ನಿತ್ಯ ನಿನ್ನ ಪ್ರಾರ್ಥನೆ ಮಾಡುವೆ ಶ್ರೀ ಕಮಲೇಶ್ವರಿಯೇ ರಾಗತಾಳ ರೂಪಿಣಿಯೇ ಕಾವ್ಯಗಾನ ವಾಹಿನಿಯೇ ಪ್ರಕೃತಿ ರೂಪಿಣಿ ನನ್ನಮ್ಮ ಮೂಕಾಂಬಿಕೆ ಮೂಕಾಂಬಿಕೆ ಮೂಲೋಕದ ತಾಯಿ ಮೂಕರನ್ನು ವಾಚಾಳಿಯ ಮಾಡುವಂಥ ಮಾತೆ ಸ್ನೇಹವ ಜ್ಞಾನವ ವರ್ಧಿಸೋ ದೇವಿ ದೇವಿನ ಲೀಲೆಯ ಪಾಡುವೆವು ದೇವಿ ಶ್ರೀ ಸುಬ್ರಹ್ಮಣ್ಯೇ ಬ್ರಹ್ಮರಥನು ಏರಿಯೇ ಶ್ರೀ ಸುಬ್ರಹ್ಮಣ್ಯೇ ಬ್ರಹ್ಮರಥನು ಏರಿಯೇ ಚಂಪಾ ಷಷ್ಠಿ ದಾನಿ ಯಾತ್ರೆ ಪಿದಾಡಿಯೇ ಭಕ್ತ ಜನ
संगीतपर्यन्तं समस्तराजोपचार पूजां देवोपचार पूजां सर्वोपचारं प्रचोदयात् शत्रुपुत्राय विद्महे नागराजाय धीमहि तन्नो अनन्तः प्रचोदयात् प्रसन्नार्घ्यं समर्पयामि बुधवाक्षरां गृहीत्वा भक्त्या प्रार्थयामः श्रीगुरुभ्यो नमः ओम पूज्याय राघवेन्द्राय सिद्धधर्मपदाय च भुजतां कल्पवृक्षाय नमतां कामधेनुमे श्रीगुरुभ्यो नमः प्रार्थनां समर्पयामि नमो व्रातपदये नमो गणपते नमः प्रणतपदये नमस्ते नमः प्रार्थनां समर्पयामि ओम ब्रह्मलोके च ये सर्पाः शेषनागपुरोगमाः नमो रुद्रलोके च ये सर्पाः तक्षकप्रमुखास्तदा नमो गणेभ्यः सुप्रीता विष्णुलोके च ये सर्पाः शेषनागपुरोगमाः नमो गणेभ्यः सुप्रीता प्रसन्ना सन्तमे सदा पाण्डवत्तदाभायेत्वर्गम् एष समाश्रिताः नमो गणेभ्यः सुप्रीता प्रसन्ना सन्तमे सदा सर्पपत्रे च ये सर्पाः आस्तिकेनाभिरक्षिताः नमो गणेभ्यः सुप्रीता प्रसन्ना सन्तमे सदा मलये चैव ये सर्पाः कर्कोटकप्रमुखाश्च ये नमो गणेभ्यः सुप्रीता प्रसन्ना ये सर्पा प्रवदेषु धरीसंदिषु समस्थिताः नमो गणेभ्यः सुप्रीता प्रसन्ना सर्पाः ये सर्पाः विरसमस्थिताः नमो गणेभ्यः सुप्ताः नमो गणेभ्यः सुप्रीता प्रसन्ना सन्तमे सदा नर्मदायै नमः प्रातः नर्मदायै नमो निशि नमो तमे पूर्णानुग्रह देने वाला भगवान में अत्यंत महत्व स्थान में बैठने वाले भगवान नाग भगवान करके हमारा शास्त्रों में उल्लेख किया गया है क्योंकि साक्षात विष्णु भगवान का शैया पल्लंग है नाग भगवान साक्षात महेश्वर जी का आभूषण है नीलकंठन नमोस्तुते आभूषण है नागराज भगवान उसके अलावा पूर्ण अपने भूमंडल में अपने कक्षा में रखते हुए पूर्ण तरीके से संघर्षण मतलब पूर्ण हमारा शक्ति से भूमि को अपने शक्ति में रुकाने वाले कक्षा में रुकाने वाले शक्ति को संघर्षण नाग भगवान करके भी शास्त्रों में उल्लेख है उस तरीके का नाग भगवान का संकर्षण रूपी परमात्मा देवता का इस कलयुग में अत्यंत श्रेष्ठ पूजा जो है आश्लेषा बलि करके बोला गया है बलि का अर्थ क्या है बलि मतलब संपूर्ण तरीके से भगवान को हम शरणागत होना बलि मतलब हम दूसरा जो हमारा मन में आता है बलि उस तरीके का बलि नहीं बलि का मतलब क्या है संस्कृत में पूर्ण तरीके से शरणागत अधीनार्थ कहा भगवान को पूर्ण तरीके से हम शरणागत होने को बलि करके कहते हैं शरणागत कैसे होना चाहिए पूर्ण तरीके का मन में अहंकारम मनोबुद्धिम मनोवृत्तानुसारी भगवान के सामने हमारा जो भी अहंकार है जो भी मन में हमारा द्वेष है काम है सब कुछ त्याग करते हुए शुद्ध वैरियों को त्याग करते हुए भगवान को अगर हम शरणागत होते हैं एक पात्र में अगर शुद्ध जल शुद्ध दूध अगर डालना है तो पात्र शुद्ध होना जरूरी है तो ही उसमें जल या दूध जो है शुद्ध होकर रह सकता है उसी तरीके से हमारा मन का अंदर हमारा देह में हमारा मन में हमारा कार्य क्षेत्र में अगर भगवान का आवन होना है भगवान का आसीन होना है तो पहले हम शुद्ध होना जरूरी है अगर हम अंदर ही शुद्ध नहीं है तो कुछ भी हम अगर भगवान का सत्कर्म करें तो भगवान हमें अनुग्रह नहीं दे पाते हैं इसके लिए पूर्ण तरीके से शुद्ध होकर भगवान को बलिदान देना बलि का अर्थ क्या है पूर्ण तरीके से हमारा आहार प्रमुख आहार क्या है हमारा उत्तरीय भाग में हमें गेहूं का आहार प्रमुख है और दाक्षिणात्य भाग में चावल का आहार प्रमुख है इसके लिए चावल और गेहूं का दोनों पक्ष निर्माण करते हुए पंचामृत द्रव्य उस पवित्र चावल पकाते हुए आपोप नामक गेहूं का पक्ष को उस चावल में रखते हुए नाग भगवान का कुल त्रेशाची कुल 85 कुल नाग है कैसे हमारे में अलग अलग जाति वर्ग हमारा जो पुरातन सनातन संस्कृति से आया हुआ अलग अलग जाति वर्ग है वैसे ही नाग भगवान में कुला त्रेशाची कुला 85 कुल नाग भगवान करके माना गया है हमें नाग दोष किस नाग से आया है मालूम नहीं है इसके लिए सभी नाग का प्रमुख देवताओं को मंडल में आवाहन करना चाहिए कौन सा भी नाग से हमें दोष आया है दोष मतलब क्या है नाग हत्या सबसे बड़ा दोष जो है नाग को मारना ज्ञातः अज्ञातः जानते हुए या अनजाने में अगर हमारा हाथ से यह जन्मनी पूर्व जन्मनी जन्म जन्मांतरे तो इस जन्म में हो सकता है या पिछले जन्म में हो सकता है मम पितृ हो हमसे हो सकता है या हमारा पितरों से पूर्वजों से हो सकता है सबसे बड़ा दोष नाग हत्या
हत्या, नाग का हत्या अगर हमारा हाथ से हुआ है तो इस आश्लेषा बलि पूजा से वो दूर हो सकता है। नाग वीति नाम अशौचात, नाग का आने जाने का रास्ता, कैसे हमें एक आने जाने का रास्ता विदाउट रास्ते से हम नहीं जा सकते हैं, उसी तरीके से नाग भगवान को भी एक विशिष्ट नागवीति, नाग रास्ता करके बोलते हैं। वहां पे अगर हम कुछ गंदगी करते हैं, अशौच करते हैं तो हमें नाग दोष भारी पड़ सकता है। नाग अंडच्छेदनाद, नाग का जो अंडा जमीन के नीचे रखता है, अगर हम कुछ खेती बाड़ी करते समय, कुछ स्ट्रक्चर बिल्डिंग निर्माण करते समय अगर नाग का अंडा नाश होता है तो भी हमें नाग दोष आ सकता है। नाग वल्मीकच्छेदनाद, नाग का जो मट्टी का गढ़ में वास करता है, पेड़ का नीचे वास करता है, अगर पेड़ या वल्मीक मतलब गढ़ को, नाग का मट्टी का गढ़ को अगर हम नाश करते हैं तो भी हमें या हमारा कुटुंब या हमारा परिवार को नाग दोष भारी पड़ सकता है। और अंत में नाग का कृमि कीट जंतु हिंसाद, नाग का आहार जो कृमि कीट को सेवन करता है, आहार है, उसको भी अगर हम रोकते हैं, प्रतिबंधित करते हैं तो भी हमें नाग दोष आ सकता है करके शास्त्र में हमें स्पष्ट तरीके से उल्लेख करते हैं। उस तरीके का जो भी नाग संबंधित या सर्प संबंधित दो तरीके के सर्प और नागहा करके भूमि का अंदर और भूमि का ऊपर दो प्रभेद नाग बोलते हैं। उसमें अलग अलग तरीके का, क्योंकि हमारा शास्त्रों में प्रथम इस भूमि का अधिकार जो है नाग भगवान को है, क्योंकि भगवान सृष्टि का निर्माण करते समय सबसे पहले भूमंडल का सृष्टि, भूमंडल में सस्य राशि पेड़ पौधों का सृष्टि, उसके बाद जीव राशियों का सृष्टि। उस जीव राशियों में सबसे पहले आया हुआ जीव राशि सरीसृप, सरीसृप मतलब पूरे देह को भूमि में स्पर्श करते हुए जाने वाला जो जीव है, नाग, उर्रगा या सरीसृप करके बोलते हैं। उस तरीके का भूमि का प्रथम अधिकार, भूमि में आया हुआ प्रथम अधिकार नाग भगवान को है। फिर हमारा मानव कुल का अभिवृद्धि हो गया, हम सब डेवलप होने लगे तो अलग अलग तरीके से जगह को हम एक्वायर करने लगे, तो वहां पे नाग का कुछ अगर आस रहेगा, नाग का कुछ शाप रहेगा, नाग का या गर रहेगा तो उसका दोष हमें आना ही है। इसके लिए वो सभी कुछ नाग दोष, जमीन का, हमारा कुटुंब का, नाग हत्या का जो भी दोष है वो सब कुछ नाग पंचमी का, क्योंकि श्रावण मास है, नाग पंचमी है और शुभकृत नाम संवत्सर नामक बहुत बड़ा साल, संवत्सर मतलब साल, शुभकृत शुभ करने वाला साल, 3 साल से हम बहुत परेशान सब लोग हो गए हैं। उस सभी कुछ परेशानी से मुक्त होने वाला साल जो है एक शुभकृत नामक साल है। उस तरीके का शुभकृत नाम संवत्सर का शुभ पंचमी के शुभ दिन में शुभ क्षेत्र में, क्योंकि नाग का पूजा कहाँ पे करना है, पवित्र क्षेत्र में। रोज कहाँ पे नाग का आवाहन और पूजा होता है, यहाँ पे नाग भगवान का रोज और विशेषतः पंचमी के दिन नाग का यहाँ पे विशिष्ट तरीके से पूजा होता है। उस पवित्र क्षेत्र में अगर नाग का इस तरीके का विशेष पूजा हम करते हैं, संपूर्ण फलदायकम, पूर्ण तरीके का फल जो है नाग भगवान हमें अनुग्रह करते हैं। हम सभी भगवान से श्रद्धा और भक्ति से प्रार्थना करना है, हम सभी का जीवन में भगवान हमें अनुग्रह अच्छा तरीके से करे, हमें अच्छा आरोग्य प्रदान करे। निधि रक्षण समसक्तः, नाग का और एक नाम है निधि रक्षण। निधि मतलब क्या है, हमें केवल पैसा ही निधि नहीं है, निधि मतलब ज्ञान निधि हमें चाहिए, अच्छा मन चाहिए, अच्छा सोच चाहिए, उसके साथ साथ धन चाहिए मतलब संपत्ति चाहिए। उस तरीके का निधि को अच्छा निधि रक्षण, रक्षक नाग भगवान हमें करे और सभी का जीवन में समृद्धि प्रदान करे करके हम सभी भक्ति और श्रद्धा से नाग भगवान का सन्निधान में पूजा का प्रसन्न समय में मन का प्रार्थना अर्पण करेंगे। ओम नमो गर्भेभ्यो एकेज प्रदभीमनो ए अंतरिक्षे दिव्येभ्यः सर्पेभ्यो नमः। एदो रोचने दिवो एवा सूरत्तरश्मिषु एषामत्तश्चलकृतं तेभ्यः सर्पेभ्यो नमः। या इशनो या सुदानानाम् एवा वनस्पतिगृणो एवा वरेषु शेरते तेभ्यः सर्पेभ्यो नमः। वासवी नागराज देवपादारविंद के गोविंदानि गोविंद। सब लोग खड़े खड़े उधर ही 3 राउंड आइए, नमस्कार, हाथ जोड़ लीजिए।
ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ, ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಶೂರನೀತ ಸುರಧೀರನೀತ, ಶೂರನೀತ ಸುರಧೀರನೀತ, ಸ್ವಾಮಿ ಸ್ಕಂದ ಸ್ವಾಮಿ ಗತಿ ನೀನೆ ಎಂದೇ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಪಾರ್ವತಿಯ ಮುದ್ದು ಕಂದ ತಾರಕನ ಕೊಂದ ಧೀರ ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ಕುಕ್ಕೆ ಸುಬ್ರಹ್ಮಣ್ಯ. ಪಾರ್ವತಿಯ ಮುದ್ದು ಕಂದ ತಾರಕನ ಕೊಂದ ಧೀರ ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ಕುಕ್ಕೆ ಸುಬ್ರಹ್ಮಣ್ಯ. ಕೈಲಾಸದಿ ಇಳಿದು ಬಂದು ಭೂಲೋಕವ ಸುತ್ತಿ ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಸ್ಕಂದ ಸ್ವಾಮಿ ನೀನು ಗೌರಿತನಯ. ರೋಗ ರುಜಿನ ದೋಷಗಳಿಗೆ ಮುಕ್ತಿಯನ್ನು ನೀಡುವಂತ ದೇವ ನೀನು ಸುಬ್ರಹ್ಮಣ್ಯ ಹರಸಯ್ಯ, ದೇವ ಹರಸಯ್ಯ. ದಾರಾತೀರ್ಥದಲ್ಲಿ ಮಿಂದು ಉರುಳು ಸೇವೆಯನ್ನು ಮಾಡಿ ನಿನ್ನ ಗುಡಿಯ ಮುಂದೆ ನಾವು ನಿಂತೆವಯ್ಯ, ನೀನು ಹರಸು ದೇವ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ತಾರಕನ ಕೊಲ್ಲಲೆಂದು ಕೈಲಾಸದಿ ಇಳಿದು
ओम नमो सर्वेभ्यो एकेज पृथ्वीवनं अंतरिक्षेभ्यो सर्वेभ्यो नमः नाग चतुर्थी पन्पनंचित्न तिथिगला अंजने पंचमी पन्पनंचित्न तिथिगला अंजने षष्ठी पन्पनंचित्न तिथिगला ಮತ್ತು ಮಹತ್ವ ನಮ್ಮ ಶಾಸ್ತ್ರಗಾರರು ಕೊಡ್ತಾರೆ ಅಂಚಿತ್ನ ಈ ನಾಗ ಪಂಚಮಿದ ಇನಿತ ಶ್ರೇಷ್ಠವಾದ ದಿವಸದ ನಮ್ಮ ನಾಡ ಹಬ್ಬ ಪಂಡ ಈ ಮಾಂತ ಈ ಚಾತುರ್ಮಾಸ್ಯ ಆರಂಭ ಆಯಿ ಬೊಕ್ಕ ಈ ಪ್ರಕೃತಿ ತನ್ನ ಮಾಂತ ಸೊಬಗನ ಈ ವರ್ಷ ಬತ್ತದ ಈ ಭೂಮಿ ತಂಪಾಯಿ ಬೊಕ್ಕ ಭೂಮಿಡಿಚ್ಚಿನ ಮಾಂತ ಜೀವರಾಶಿಲು ತನ್ನ ಶಕ್ತಿಗೆ ಬರ್ಪನಂಚಿತ್ನ ಮಾಸನೆ ಶ್ರಾವಣ ಮಾಸ ಐಟಿ ಬರ್ಪನಂಚಿತ್ನ ಸುರೂತ ಪರ್ವ ಪಂಡ ನಮ್ಮ ಮಾಂತ ಪರ್ಬಲು ಪೂರ ಆರಂಭ ಆಪುನೆ ನಾಗ ಪಂಚಮಿ ಪಂಡದು ತಾಯಿ ಪಂಡ ನಮ್ಮ ಹಿರಿಯರ ನಾಕಲು ದುಂಬು ಪ್ರಕೃತಿಗೆ ದೇವರೇ ಬರೆದ ಭಾವನೆ ಪನ್ನೊಂದಿತ್ತೇವೆ ನಮ್ಮ ಪಂಚತತ್ವಾದಿ ಶರೀರಂ ದೇಹಂ ಪಂಡದು ಬ್ರಹ್ಮಾಂಡಂ ಚ ಬ್ರಹ್ಮಾಂಡಂ ಚ ಪಿಂಡಾಂಡಂ ಶರೀರಂ ಚ ಅನುಷ್ಠಾನಾತ ಸಂಶಯೇತ ಪಂಡಿ ಲಕ್ಕನೆ ಬ್ರಹ್ಮಾಂಡ ಬಣ್ಣ ನಮ್ಮ ಕಣ್ಣದ ಎದುರುಗ ತೋಜಿನ ಚಿತ್ರ ಮಾಂತ ಪ್ರಕೃತಿಲು ಮಣ್ಣಿಪ್ಪರೆಯಾವು ನೀರಿಪ್ಪರೆಯಾವು ಅಗ್ನಿ ಇಪ್ಪರೆಯಾವು ಆ ಗಾಳಿ ಇಪ್ಪರೆಯಾವು ಅಥವಾ ಈ ಆಕಾಶನೇ ಇಪ್ಪರೆಯಾವು ಒಂದು ಮಾಂತ ದೇವತಾ ಸ್ವರೂಪ ಅಂತ ನಮ್ಮ ಹಿರಿಯರ ಬಂಡೇರೆ ಐತ ಒಟ್ಟುಗು ನಮ್ಮ ದೇಹ ಅಂತ ಬಂಡೇರೆ ನಮಗ ಮಣ್ಣು ನಮ ಇನಿ ಉಲ್ಲ ಎಲ್ಲ ನಮಗೆ ಈ ಮಣ್ಣಿಗೆ ನಮ್ಮ ಕೋಪುನ ಹಾಕುಳು ಅವೇ ರೀತಿಯಾದ ದೇಹ ಏನ ಉಂಡ ಈಗ ಪಿಂಡಾಂಡ ಅಂತ ಬಂಡೇರೆ ಎಂಜ ಬ್ರಹ್ಮಾಂಡದ ಪಂಚ ತತ್ವ ಉಂಡ ಪೃಥ್ವಿ ತತ್ವಡು ದೇವರನ್ನ ಆರಾಧನೆ ಮಾಡ್ಲೇ ಬಂಡ ಮಣ್ಣಡ ದೇವರನ್ನ ಆರಾಧನೆ ಮಾಡ್ಲೇ ಬಂದರೆ ಮಣ್ಣಡ ಇಪ್ಪು ನಂಚಿತನ ಮಾಂತ ಶುಭ ವಸ್ತು ಬಂಡ ಅರಿಯಾವಡು ಗೋಧಿಯಾವಡು ಆಹಾರ ವಸ್ತುಲೆಲ್ಲ ನಮ್ಮ ದೇವತಾ ಚಿಂತನೆ ಕೊರಿಯ ಐತ ಒಟ್ಟುಗು ಆ ಪ್ರಕೃತಿಗೆ ಬಂಡ ಆ ಮಣ್ಣಿಡು ನಮಗೆ ಕೃಷಿ ಯೋಗ್ಯ ದುಂಬು ನಮ್ಮ ಭೂಮಿ ನಮ್ಮ ಎರೆಹುಳ ಬಣ್ಣದ ನಮ್ಮ ರೈತರು ಪೂರ ಹುಡುಪೇರು ಜೀವ ನಮ್ಮ ಈಗ ಗದ್ದೆಡು ಪೂರ ದಾಯ ಬಣ್ಣ ಮಣ್ಣು ಮೃದ ಅವರು ಬಣ್ಣದು ದುಂಬು ಈ ಮಲ್ಲ ಆಕಾರದ ಜೀವರಾಶಿಲು ಬಣ್ಣ ಸರ್ಪ ಜೀವಹ ಪಂಡಲೆ ಮಲಮಲ್ಲ ರೀತಿಯ ಸರ್ಪಲು ಪೂರ ಈ ಭೂಮಿನ ಮೃದು ಬರ್ತದೆ ನಮಗೆ ದಾಯಬಣ್ಣ ಇಪ್ಪುನ ಕೇವಲ 75% ನೀರಿಪ್ಪುನು ಕೇವಲ 33% ಮಾತ್ರ ಭೂಮಿ ಇಪ್ಪುನು ಆ 33% ಭೂಮಿ ಇಟ್ಲ ನಮಗೆ ಕೇವಲ ವಾಸಯೋಗ ಭೂಮಿ ಕೆಲವೇ ಪರ್ಸೆಂಟ್ ಐಟ್ಲ ಗಟ್ಟಿ ಇತ್ತಿನಂಚಿತ್ತಿನ ಮಣ್ಣನ್ನು ಮೃದು ಮಲ್ತದು ಆ ಮಣ್ಣಡು ಬೋಡಿತ್ತಿನ ಸತ್ವನ ಪೂರ ಕೊಡ್ತು ಆ ಮಣ್ಣಡಿಗೆ ಬೋಡಿತ್ತಿಚ್ಚನ ಎಡ್ಡೆ ದವಸಧಾನ್ಯ ಬಪ್ಪುಲಕ್ಕ ನಮಗೆ ಈ ಮತ್ತು ಉಪಕಾರ ಮಂತಿನಂಚಿತ್ತಿನ ಜೀವ ಬಂಡ ಅವು ನಾಗಜೇವೆರು ಅಂತ ಬಂದಿರು ನಾಗರಾಶಿ ಎಂದು ಬಂದಿರು ಐಕೋಸ್ಕರವಾದ ನಮ್ಮ ಹಿರಿಯರು ಮಂಜಲ್ ಪಾಡ್ಲೆ ಎಂದು ಬಂದಿರು ಮಂಜಲ್ ಬಂಡ ಐಗ ನಾಗ ತನು ಅಂತ ಬಂದಿರು ನಾಗಗ ತಂಪು ಮಲ್ಪಲೆ ಎಂದು ಬಂದಿರು ದಾಯಿ ಬಂಡ ಭೂಮಿದ ಅಡಿಗೆ ಪೋನಗ ಆ ಜೀವರಾಶಿ ಬಂಡ ನಾಗಗ ಮೈಟ್ ಬೇನೆ ಹಾಕೊಂಡು ಆ ಮೃದು ಮಣ್ಣು ಮಲ್ಪನಗ ಆ ದೇಹದ ಆತಿನಂಚಿನ ತೊಂದರೆನ ಪರಿಹಾರಗೋಸ್ಕರವಾದ ಮಂಜಲು ಬೇರು ಬೊಂಡ ಮೈತಿನ ಪ್ರಮಾಣವಾದ ಆ ನಾಗಗ ಬೋಡಿತ್ತಿನ ದೇಹಗ ತಂಪಾಕೊಂಡು ಅಂಚಿತನ ನಾಗೆ ಐತ್ತಾವರ ಸಂತೋಷವಾದ ನಮಗ ಬೋಡಿತ್ತಿಚ್ಚನ ಎಡ್ಡ ರಕ್ಷಣೆನ ಕೊರ್ಪೆ ಸಂತಾನ ಯೋಗನ ಕೊರ್ಪೆ ಸಂತಾನವನ್ನ ಜೋಕ್ಲಗೆಡ್ಡ ವಿದ್ಯಾ ಸಂಪನ್ನತನ ಕೊರ್ಪೆ ನಮಗ ಬೋಡಿತ್ತಿಚ್ಚನ ಎಡ್ಡ ರೀತಿಯ ವ್ಯವಹಾರದ ಅಭಿವೃದ್ಧಿನ ಆ ನಾಗೆ ಕೊರ್ಪೆ ಅಂತ ನಮ್ಮ ಹಿರಿಯರು ನಾಗ ಕಲ್ಪಡು ಪಂಡೇರು ಅಂಚಿತನ ನಾಗದೇವರು ಮಸ್ತ್ ನಮಗ ಭೂಮಿಡಿತ್ತಿನ ಅಂಚಿತನ ಸಮಸ್ತ ಜೀವರಾಶಿಗಳ ಉಪಕಾರ ಮಲ್ತಿನ ಅಂಚಿತನ ದೇವರ ಪಂಡ ನಾಗದೇವರು ಅಂತ ಅರ್ಥ ಅಂಜಪ್ರಗ ನಾಗಗ ವಿಷ ಉಂಡದ ದಾಯಗ ನಮ್ಮ ನಾಗ ಪೂಜೆ ಮಲ್ಪಲು ಬಂಡ ತಿನ್ನಂಡ ವಿಷ ಇತ್ತಂಡಲ ಆ ವಿಷ ಬಂಡ ಏನ ಬಂಡ ನಮಕ್ಲ ಇತ್ತಿನಂಚಿತ್ತಿನ ಮನಸ್ಸು ಪ್ರತಿಯೊಂದು ಮನುಷ್ಯಗಳ ಕೆಲವು ಸಮಯದ ಆಯ್ಕೆ ಕೆಟ್ಟ ಆಲೋಚನೆ ಬರ್ರ ಯಾವು ಕೆಟ್ಟ ವಿಚಾರ ಬರ್ರ ಯಾವು ಕೆಟ್ಟ ಕೆಲಸ ತಪ್ಪು ಕೆಲಸ ಈಗ ಆದಿಪರ ಯಾವು ಅಂಚಿತ್ತಿನ ವಿಷ ಪ್ರಮಾಣಂಚ ಅಂಚಿತ್ತಿನ ಮೂಲ ವಿಷಯುಕ್ತವಾಯಿನಂಚಿತ್ತ ನಮ್ಮ ದೇಹ ಇತ್ತಂಡಲ ಅವೇನ ಮಾಂತ ದೂರ ಮಲ್ಪನಂಚಿತ್ತಿನ ಶಕ್ತಿ ನಾಗಗುಂಡು ನಾಗೆ ಬೊಕ್ಕಡೆ ನಾಗ ಚುಚ್ಚರೆ ಬರ್ಪುಜ್ಜಿ ನಾಗ ಕೆಲವು ನಮ್ಮ ಹಿರಿಯರು ಬನೊಂದಿತ್ತೆ ನಾಗ ಬತ್ತಂಡ ನಮ್ಮ ಇಲ್ಲ ದುಲಾಯಿ ಬತ್ತಂಡ ಏನೋ ಒಂದು ಸೂಚನೆ ಉಂಡು ಅಂತ ನಮ್ಮ ಹಿರಿಯರು ಬನೊಂದಿತ್ತೇವೆ ದಾಯ್ಬಂಡ ಆ ನಾಗೆ ವಿಷ ಇಚ್ಚಿನಂಚಿತ್ತಿನ ನಾಗೆ ದೇವರ ಆಂಡಲ ಐಟ ವಿಷ ಉಂಡು ನಮಗೆ ಬೋಡಿಗೆ ಆಗುಂಡು ಅಂಡ ಆ ನಾಗೆ ನಮ್ಮ ಇಲ್ಲ ದುಲಾಯಿ ಬತ್ತಂಡ ನಮಗ್ ಇಂಚಿನ ಒಂದು ಸೂಚನೆ ದುಂಬುದಾಕುಲು ಹಿರಿಯರು ಪ್ರತಿಯೊಂದು ಸೂಚನೆಗಳ ಬೇರೆ ಬೇರೆ ಪ್ರಮಾಣನ ಪೂರ ಬನೊಂದಿತ್ತೇವೆ ನಮ್ಮ ಪಾದರೆಗಳ ಸೂಚನೆ ಕೊಡೊಂದಿತ್ತೇವೆ ನಮಗೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತ ಬಂದ್ರೆ ನಮ್ಮ ದೇಹದ ಕೆಲವು ಚಲನವಲನಗಳ ಸೂಚನೆ ಕೊರೊಂದಿತ್ತೇವೆ ಅಂಚಿನ ನಾಗಗಳ ಕೆಲವು ಸೂಚನೆ ನಮಗೆ ಕೊರೊಂದಿತ್ತೆ ಅಂಚಿನ ಪ್ರಭೇದ ಇತರ ನಮ್ಮ ಊರುದ ನಮ್ಮ ಪೂರ ಬೋಂಡ ಇದರ ನಮಗೆ ಸ್ಪಷ್ಟವಾದ ಗೊತ್ತಾಗುಂಟು ಅಂಚಿತ ನಾಗನ ಇಡೀ ದೇಶಡು ನಮ್ಮ ಕೇವಲ ಬೊಂಬಾಯಿಡ ಆಚರಣೆ ಮಲ್ಪೊಲಿ ಆ ಊರು ಮಾತ್ರ ಮಲ್ಪರಾಂತ ಅಂಚತ್ತು ನಾಗೆ ನಮಗೆ ಭೂಮಿದ ಅಧಿಪತಿ ಆಯನಂಚಿತ್ರ ನಾಗನ ನಮ್ಮ ಏರು ಸ್ವಲ್ಪ ಶ್ರದ್ಧಾ ಭಕ್ತಿ ಏರಾರನ ಆರಾಧನೆ ಮಲ್ಪೆರ ಖಂಡಿತವಾತ್ರ ಆ ಭೂಮಿಗೆ ಸಂಬಂಧಪಟ್ಟಿನ ಚಿತ್ರ ವ್ಯಕ್ತಿಗಳಿಗೆ ಆ ದೇವರನ್ನ ಎದುರು ಬತ್ತು ದೇಹಿಮಾಂ ಪಂಡ್ಕೊಂಡು ಏರು ಪ್ರಾರ್ಥನೆ ಮಲ್ಪೆರ ಆರನ ಇಷ್ಟಾರ್ಥನ ಆರು ಖಂಡಿತವಾತ್ರ ನಾಗ ದೇವರು
ಅನುಗ್ರಹಿಸಾವಿರಿ ಪಣಪಣ ಶಾಸ್ತ್ರದ ವಚನ ಪ್ರಕಾರವಾದ ಈ ನಿಮಾಂತ ಭಕ್ತ ಜನ ಸೇರಂತೂ ಶ್ರಾವಣ ಮಾಸದ ಶುಭಕೃ ಸಂವತ್ಸರದ ನಾಗ ಪಂಚಮಿದ ಶುಭ ದಿವಸದ ದೇವರಿಗೆ ಅರ್ಪಣೆ ಮಂತಿನ ಚಿತ್ರ ನಾಗ ತಮು ಸೇವೆ ತಂಬಿಲ ಸೇವೆನೆ ಅಷ್ಟೋತ್ತರ ಶತನಾಮ ಪೂಜೆನೆ ನಾಗದೇವರನ್ನ ಸನ್ನಿಧಾನಕ್ಕೆ ಸ್ವೀಕಾರ ಮಂತದು ನಮ್ಮ ಸರ್ವರಿಗಳ ಈ 2-3 ವರ್ಷದ ವೈದ್ಯನಂಚಿನ ಮಾಂತ ತೊಂದರೆನ ದೂರೀಕರಿಸಾದ ನನ್ನ ವರ್ಪಣಂಚಿತನ ವರ್ಷಡು ನಮ್ಮ ಸರ್ವರಿಗಳ ನಾಗದೇವರ ರಕ್ಷಣೆನ ಕೊರಡು ಎಡ್ಡೆ ಆರೋಗ್ಯನ ಕೊರಡು ಎಡ್ಡೆ ಅಭಿವೃದ್ಧಿನ ಕೊರಡು ಅಂಚಿನ ಮುಖ್ಯವಾದ ನಮ್ಮ ಈ ಕ್ಷೇತ್ರ ಮೂಕಾಂಬಿಕಾ ಕ್ಷೇತ್ರ ಬಲಗರೆ ಸಂಪೂರ್ಣವಾದ ಅಭಿವೃದ್ಧಿ ಅವರ ನಮ್ಮ ಏನ ಪ್ರಯತ್ನ ಉಂಡ ಅವಿನ ಮಾಂದ ನಾಗದೇವರ ಕ್ಷಿಪ್ರವಾದ ನಮಗೆ ಅನುಗ್ರಹಿಸಾದ ಕೊರ್ಪುಲಕ್ಕ ಈ ಕ್ಷೇತ್ರಕ್ಕೆ ಪರೋಕ್ಷವಾದ ಅಪರೋಕ್ಷವಾದ ಪಂಡದು ಕೇವಲ ನಮ್ಮ ಕಣ್ಣಿಗೆ ಎದುರು ತೋಜುನಂಚಿನ ಜನಗಳು ಮಾತ್ರ ಏಪಲ ಉಪಕಾರ ಮಾಡ್ತಾರೆ ಅಪರೋಕ್ಷ ಅಂತ ಬಂಡೆ ನಮಗೆ ಗೊತ್ತಾವಂತೆ ಕೆಲವು ಮಸ್ತ ಭಕ್ತರನ್ನಾಗಲಿಪ್ಪೇರು ಆಕಲೆಗಳ ದೇವರು ಸರ್ವರೀತಿಲ್ಲ ಆಕಲೆಗೆ ಅನುಗ್ರಹಿಸಾಬಡು ಅಂಚನೆ ನಮ್ಮ ಸರ್ವರೆಲ್ಲ ಜೀವನ ಒತ್ತಡನೆ ಆ ನಾಗದೇವರ ಅನುಗ್ರಹಿಸಾದ ಈ ಮೂಕಾಂಬಿಕಾ ಕ್ಷೇತ್ರ ಕ್ಷಿಪ್ರಾದಿ ಅಭಿವೃದ್ಧಿಗೆ ಪದದ ಬರ್ತದ ಸರ್ವ ಭಕ್ತರನ್ನಾಕಲ ಮನೋ ಅಭೀಷ್ಟನ ಆ ನಾಗದೇವರ ಅನುಗ್ರಹಿಸಾದ ಕೊರಡು ಪಂಡದು ಪೂಜಾ ಪ್ರಸನ್ನ ಸಮಯಡು ನಮ್ಮ ಮಾಂತ ಅಧ್ಯಕ್ಷರಲ್ಲ ಕಾರ್ಯಕಾರ್ಯ ಸಮಿತಿದಾಗುಲ್ಲ ಅಂಜನೆ ಮಾಂತ ಕನ್ಯಾಗಿದ ವ್ಯಕ್ತಿಲ್ಲ ಅವೇ ರೀತಿಯಾದ ವೈದ್ಯನ ಮಾಂತ ಭಕ್ತರನ್ನಾಗಲು ಸೇರಿದು ನಾಗದೇವನ ಸನ್ನಿಧಾನ ಓಂ ನಮೋದು ಸರ್ಪೇಭ್ಯೋ ಏಕೇಜ ಪೃಥಿವೀಮನೋ ಏ ಅಂತರಿಕ್ಷೇದಿವಿದೇಭ್ಯಃ ಸರ್ಪೇಭ್ಯೋ ನಮಃ ಏದೋ ರೋಚನೆ ದಿವೋ ಏವ ಸೂರತ್ತರಶ್ಮಿಜೋ ಏಷಾಮಸ್ತು ಶತಕೃತಂ ತೇಭ್ಯಃ ಸರ್ಪೇಭ್ಯೋ ನಮಃ ವಾಸುಕಿ ನಾಗರಾಜಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ನಾಗದೇವರ ವಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಅನೇಕ ಒಂಜಿ ಪ್ರದಕ್ಷಿಣೆ ಮತ್ತು ದೇವರಿಗೆ ನಮಸ್ಕಾರ ಮಾಡ್ತಾರೆ ಯಾನಿಗ ನಿಜ ಬಾದಾನಿ ಕರ್ಣಾಂತರ ನಿಜ ಕಾಣಿದಾನಿ ನಿಜ ಶಂದಿ ಪ್ರದಕ್ಷಿಣೆ
ಪಾಪ